ಅಳಿವಿನ ಅಂಚಿನಲ್ಲಿದೆ ಎಸಿ ಕಚೇರಿ ನೌಕರರ ಜೀವಕ್ಕೆ ಯಾವುದೇ ಗ್ಯಾರಂಟಿ ಇಲ್ಲ. ಕುಸಿಯುವ ಹಂತದಲ್ಲಿದೆ ಸರ್ಕಾರಿ ಕಚೇರಿ ಕಟ್ಟಡ. ಅಳಿವಿನ ಅಂಚಿನಲ್ಲಿ ಎಸಿ ಕಚೇರಿ ಇರುವಂತದ್ದು. ನೌಕರರ ಜೀವಕ್ಕೆ ಅಲ್ಲಿ ಯಾವುದೇ ಗ್ಯಾರಂಟಿ ಕೂಡ ಇಲ್ಲ. ಯಾಕಂತ ಹೇಳಿದ್ರೆ ಆ ರೀತಿಯಾಗಿರುವಂತಹ ಪರಿಸ್ಥಿತಿಯಲ್ಲಿ ಬಂದೊದಗಿದೆ. ಕುಸಿಯುವ ಹಂತದಲ್ಲಿದೆ ಸರ್ಕಾರಿ ಕಚೇರಿಯ ಒಂದು ಕಟ್ಟಡ. ಎಲ್ಲರೂ ಕೂಡ ಅಲ್ಲಿ ಜೀವ ಭಯದಲ್ಲಿ ಕೆಲಸವನ್ನ ಮಾಡಬೇಕಾದಂತಹ ಪರಿಸ್ಥಿತಿ ಬಂದೊದಗಿದೆ. ಬೈಲಹೊಂಗಲ ಉಪವಿಭಾಗಾಧಿಕಾರಿ ಒಂದು ಕಚೇರಿಯ ದುಸ್ಥಿತಿ ಇದು. ಕಚೇರಿಯ ಮೇಲ್ಛಾವಣಿ ದಿನೇ ದಿನೇ ಕಳಚಿ ಬೀಳ್ತಾ ಇದೆ. ಕಟ್ಟಡದ ಗೋಡೆಗಳು ಕೂಡ ಅಲ್ಲಲ್ಲಿ ಬಿರುಕು ಬಿಡ್ತಾ ಇದೆ. ಆ ಒಂದು ಸುರಕ್ಷತೆ ಇಲ್ಲದಂತ ಅಸುರಕ್ಷಿತ ಕೊಠಡಿಗಳಲ್ಲೇ ಕೆಲಸ ಮಾಡ್ತಾ ಇದ್ದಾರೆ ಸಿಬ್ಬಂದಿಗಳು. ಆ ಒಂದು ವಿದ್ಯುತ್ ತಂತಿಗಳೆಲ್ಲವೂ ಕೂಡ ಅಲ್ಲಲ್ಲಿ ಹರಡ್ಬಿಟ್ಟಿದೆ. ಆತಂಕದಲ್ಲಿ ಅಲ್ಲಿನ ಒಂದು ನೌಕರರು ಕೆಲಸವನ್ನ ಮಾಡಬೇಕಾದಂತಹ ಪರಿಸ್ಥಿತಿ ಅಲ್ಲಿ ಬಂದೊದಗಿರುವಂತದ್ದು. ಸಾರ್ವಜನಿಕರ ಜೀವಕ್ಕೂ ಕೂಡ ಅಲ್ಲಿ ಯಾವುದೇ ಗ್ಯಾರಂಟಿ ಇಲ್ಲ. ಕಚೇರಿಯ ಈ ರೀತಿಯಾಗಿರುವಂತಹ ಸ್ಥಿತಿಯನ್ನ ನೋಡಿ ಮೇಲಾಧಿಕಾರಿಗಳು ಕೂಡ ನಿರ್ಲಕ್ಷ್ಯವನ್ನ ತೋರ್ತಾ ಇದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ಆ ಒಂದು ಎಸಿ ಕಚೇರಿ ಯಾವ ರೀತಿ ಆಗ್ಬಿಟ್ಟಿದೆ ಅಂತ. ಇಲ್ಲಿ ದಿನನಿತ್ಯ ಕೆಲಸಕ್ಕೆ ಅಂತ ನೌಕರರು ಬರ್ತಾರೆ. ಅವರು ಯಾವ ರೀತಿಯಾಗಿ ಯಾವ ಧೈರ್ಯದ ಮೇಲೆ ಅಲ್ಲಿ ಕೆಲಸವನ್ನ ಮಾಡಬಹುದು? ಜೀವ ಭಯದಲ್ಲೇ ಅವರು ಕೆಲಸವನ್ನ ಮಾಡಬೇಕಾದಂತಹ ಪರಿಸ್ಥಿತಿಯಲ್ಲಿ ಬಂದೊದಗಿದೆ. ಕಟ್ಟಡದ ಗೋಡೆಗಳು ಕೂಡ ಅಲ್ಲಲ್ಲಿ ಬಿರುಕು ಬಿಟ್ಟಿದೆ. ಯಾವುದೇ ಒಂದು ರಕ್ಷಣೆ ಅಲ್ಲಿ ಇಲ್ಲ ಅಂತಾನೆ ಹೇಳ್ಬೋದು. ಅಂತಹ ಒಂದು ಪರಿಸ್ಥಿತಿ ಇದೆ ಅಲ್ಲಿ. ಆತಂಕದಲ್ಲಿ ಅಲ್ಲಿ ಒಂದು ಆಗಮಿಸುವಂತಹ ನೌಕರರು ಕೆಲಸವನ್ನ ಮಾಡಬೇಕಾದಂತಹ ಪರಿಸ್ಥಿತಿ ಇದೆ. ಹಾಗೆ ಆ ಒಂದು ಮೇಲ್ಛಾವಣಿಯಲ್ಲಿ ಕೂಡ ಗಮನಿಸ್ತಾ ಇರ್ಬೋದು, ದಿನೇ ದಿನೇ ಅದು ಕಳಚಿ ಬೀಳ್ತಾನೆ ಇರುವಂತದ್ದು. ಮೇಲಾಧಿಕಾರಿಗಳಂತೂ ಇದರ ಬಗ್ಗೆ ನಿರ್ಲಕ್ಷ್ಯವನ್ನ ತೋರ್ತಾ ಇದ್ದಾರೆ. ಕಚೇರಿಯ ಒಂದು ನೌಕರರ ಜೀವಕ್ಕೆ ಏನಾದ್ರೂ ಹಾನಿ ಆದ್ರೆ ಮೇಲಾಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳೇ ಇದಕ್ಕೆ ಒಂದು ನೇರ ಹೊಣೆ ಆಗ್ತಾರೆ. ಆ ಒಂದು ದುರಸ್ತಿ ಕಾಣದೆ ಈ ರೀತಿಯಾಗಿ ಹದಗೆಟ್ಟಿರುವಂತಹ ಕಟ್ಟಡವನ್ನ ಮರು ನಿರ್ಮಾಣ ಮಾಡಿಕೊಡ್ಬೇಕು ಅನ್ನುವಂಥದ್ದು ಸಾರ್ವಜನಿಕರ ಒಂದು ಆಗ್ರಹ ಕೂಡ ಆಗಿದೆ. ನೋಡಿ ಯಾವ ರೀತಿ ಆಗ್ಬಿಟ್ಟಿದೆ. ಆ ಒಂದು ಮೇಲ್ಛಾವಣಿ ಆಗಿರ್ಬೋದು, ಗೋಡೆಗಳೆಲ್ಲವೂ ಕೂಡ ಬಿರುಕು ಬಿಟ್ಟಿರುವಂಥದ್ದು. ಅಲ್ಲಲ್ಲಿ ಆ ವಿದ್ಯುತ್ ತಂತಿಗಳೆಲ್ಲ ಹರಡ್ಕೊಂಡ್ಬಿಟ್ಟಿದೆ. ಯಾವ ರೀತಿಯಾಗಿ ಇಲ್ಲಿ ಕೆಲಸವನ್ನ ಮಾಡ್ಬೋದು? ಅಲ್ಲಿಗೆ ಬರುವಂತ ನೌಕರರು ಯಾವ ರೀತಿ ಕೆಲಸ ಮಾಡಬೇಕು? ಎಲ್ಲರೂ ಕೂಡ ಒಂದು ಯಾವುದೇ ಒಂದು ಜೀವದ ಭಯ ಇಲ್ಲದೆ ಕೆಲಸ ಮಾಡುವಂತ ಪರಿಸ್ಥಿತಿ ಇಲ್ಲ. ಎಲ್ಲರೂ ಕೂಡ ಜೀವದ ಒಂದು ಭಯವನ್ನ ಇಟ್ಕೊಂಡೇ ಕೆಲಸ ಮಾಡ್ಬೇಕಾಗತ್ತೆ. ಯಾವುದೇ ಗ್ಯಾರಂಟಿ ಇಲ್ಲ ಅಲ್ಲಿ. ಇವತ್ತು ನಾನು ಕೆಲ್ಸಕ್ಕೆ ಹೋಗಿ ಮತ್ತೆ ನಾನು ಹಿಂದಿರುಗ್ತೇನೆ ಅನ್ನುವಂತಹ ಗ್ಯಾರಂಟಿ ಯಾವುದೂ ಕೂಡ ಇಲ್ಲ. ಯಾಕಂತ ಹೇಳಿದ್ರೆ ಆ ರೀತಿಯಾಗಿರುವಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗ್ಬಿಟ್ಟಿದೆ. ಆ ಗೋಡೆಗಳಾಗಿರ್ಬೋದು, ಮೇಲ್ಛಾವಣಿ ಆಗಿರ್ಬೋದು, ಅಲ್ಲೆಲ್ಲ ಆ ಮೇಲ್ಛಾವಣಿಯಲ್ಲಿ ದಿನೇ ದಿನೇ ಕಳಚಿ ಬೀಳ್ತಾ ಇರುವಂತದ್ದನ್ನ ಕೂಡ ಗಮನಿಸ್ತಾ ಇರ್ಬೋದು. ವಿದ್ಯುತ್ ಒಂದು ವೈರ್ಗಳು ಕೂಡ ಅಲ್ಲಿ ಹರಡ್ಕೊಂಡ್ಬಿಟ್ಟಿದೆ. ಯಾವ ರೀತಿಯಾಗಿ ಕೆಲಸ ಮಾಡ್ಬೋದು ಇದೆಲ್ಲವನ್ನ ಕೂಡ ನೋಡಿದ್ರೆ ತುಂಬಾ ಭಯದ ಒಂದು ವಾತಾವರಣನೇ ಅಲ್ಲಿ ಇದೆ ಅಂತ ಹೇಳ್ಬೋದು. ಅದರಿಂದ ಮರು ನಿರ್ಮಾಣವನ್ನ ಮಾಡಿಕೊಡ್ಬೇಕು ಅಂತ ಸಾರ್ವಜನಿಕರು ಕೂಡ ಆಗ್ರಹವನ್ನ ಮಾಡಿದ್ದಾರೆ. ಸಂದರ್ಭದೊಳಗ ನಾವು ಹಾಗೆ ಈ ಕಚೇರಿ ಒಳಗೆ ಹೋದಂಥ ಸಮಯದೊಳಗ ಒಂದಿಷ್ಟು ಕಚೇರಿಯ ಆವರಣ ಹಾಗೂ ಕಚೇರಿಯ ಕಟ್ಟಡ ಒಂದು ನಾವು ನೋಡಿದಾಗ ಇಲ್ಲಿ ಕಂಡು ಬಂದಿದ್ದೇನಪ್ಪ ಅಂತಂದ್ರೆ ಇನ್ನೇನು ಕೆಲವೇ ದಿನದೊಳಗೆ ನಮ್ಮ ಅಧಿಕಾರಿಗಳ ಮೇಲೆ ಈ ಬಿಲ್ಡಿಂಗ್ ಬೀಳುವಂಥ ದುಸ್ಥಿತಿಗೆ ತಲುಪೈತಿ. ಆದ್ದರಿಂದ ಮಾನ್ಯ ಜಿಲ್ಲಾಧಿಕಾರಿಯವರಿಗೆ ಜನಮೆಚ್ಚಿದ ಜಿಲ್ಲಾಧಿಕಾರಿಗಳಂತೇಳಿ ತಾವು ಬಿಂಬಿಸ್ತಾರೆ ಮತ್ತು ಸಾರ್ವಜನಿಕರ ಮುಂದೆ ನೀವಾಗೇನು ಹೇಳಕ್ಕೆ ಹೋಗ್ತೀರಿ? ನಿಮ್ಮನ್ನ ಯಾರು ಕೇಳಂಗಿರೋದಿಲ್ಲ, ನೀವಾಗೇನೆ ಹೇಳ್ತಾರೆ ನಾನು ಜನಮೆಚ್ಚಿದ ಜಿಲ್ಲಾಧಿಕಾರಿ ಅಂತೇಳಿ. ನಿಮಗೇನಾದರೂ ನಾಚಿಕೆ ಅನ್ನೋದು ಇದ್ರೆ ನಮ್ದು ಬೈಲಹೊಂಗಲ ಉಪವಿಭಾಗಾಧಿಕಾರಿಗಳ ಕಚೇರಿ ಬಂದು ನೋಡ್ರಿ. ಯಾಕಂದ್ರೆ ನಮ್ಮ ನೌಕರಸ್ಥರು ಎಷ್ಟೋ ಕಷ್ಟಪಟ್ಟ ಏನೇನೋ ಓದಿ KS, IAS, FDNS ಏನೇನೋ ಓದಿ ಸಾಕಷ್ಟು ಪ್ರಯತ್ನ ಮಾಡಿ ಕಣ್ಣಾಗಿ ಎಣ್ಣೆ ಹಾಕೊಂಡು ಓದ್ಕೊಂಡು ಅವ್ರು ಇಲ್ಲೇ ನೌಕರಿ ಮಾಡಕ್ಕೆ ಬಂದಿರ್ತಾರೆ. ಅವ್ರಿಗೇನು ಇಲ್ಲ ಅಂತೇಳಿ ಬಂದಿರೋದಿಲ್ಲ. ಅವರು ಏನೋ ತಮ್ಮ ಮಕ್ಕಳ ಒಂದು ವಿದ್ಯಾಭ್ಯಾಸ ಯಾವುದಕ್ಕೂ ಆಗಿ ಸಂದರ್ಭದೊಳಗೆ ನಾವು ಹಾಗೆ ಈ ಕಚೇರಿ ಒಳಗೆ ಹೋದಂಥ ಸಮಯದೊಳಗೆ ಒಂದಿಷ್ಟು ಕಚೇರಿಯ